ವೇಮಗಲ್ಲು ತುಂಬಾ ಚೆನ್ನಾಗಿದೆ. ಎಲೆಕ್ಷನ್ 17 ವಾರ್ಡ್ ಇದೆ. 17 ವಾರ್ಡ್ ನಾಮಿನೇಷನ್ ಆಗಿದೆ. ಇವತ್ತೆಲ್ಲ ಸ್ಕೂಟ್ನಿಗಳೆಲ್ಲ ಇವತ್ತು ಆಗಿದೆ. ಸ್ಕೂಟ್ನಿ ಎಲ್ಲ ಆಗಿದೆ. ಖಂಡಿತವಾಗ್ಲೂ ಗೆಲ್ತೀವಿ, 100% ಗೆಲ್ತೀವಿ. ಏನು ಸಮಸ್ಯೆ ಏನೂ ಇಲ್ಲ, ಆರಾಮಾಗಿ ಗೆಲ್ತೀವಿ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಪತ್ರಕರ್ತರ ಸ್ನೇಹಿತರಿಗೂ ಧನ್ಯವಾದಗಳು. ಇವತ್ತು ನಮ್ಮ ಕೊತ್ತೂರು ಅಂಜು ಬಾಸ್ ಇವತ್ತು ಅವರು ಹುಟ್ಟುಹಬ್ಬವನ್ನು ಇಲ್ಲಿರ್ತಕ್ಕಂಥ ಅವ್ರ ಅಭಿಮಾನಿಗಳು, ಇಲ್ಲಿರ್ತಕ್ಕಂಥ ಅವ್ರ ಸ್ನೇಹಿತರು, ಇಲ್ಲಿರ್ತಕ್ಕಂಥ ಅವ್ರ ಅಣ್ಣ ತಮ್ಮಂದಿರು, ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಈಗಲೂ ಮಾಡ್ತಾ ಇದ್ದೀನಿ. ಇವತ್ತು ಅವರು ಬರ್ತ್ಡೇ ಆಚರಣೆ ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ, ಜನಗಳ ಒಂದು ಇಷ್ಟದ ಮೇರೆಗೆ, ಅವಳ ಪ್ರೀತಿಗೋಸ್ಕರ, ಜನಗಳ ಪ್ರೀತಿಗೋಸ್ಕರ ಬರ್ತ್ಡೇ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಹೆಂಗೆ ಅಂದರೆ, ಅಂಜು ಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇದ್ದಂಗೆ. ಬೆಟ್ಟ ಹೆಂಗೆ ಅಂದರೆ, ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸ್ಬೋದು, ಬೇಕಾದಷ್ಟು ಜೀವಿಗಳು ಅದರಲ್ಲಿ ಓಡಾಡ್ಬೋದು. ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ. ಯಾಕಂದರೆ 4 ಜನಕ್ಕೆ ಕಷ್ಟಕ್ಕಾಗುವಂಥವ್ರು, ಸುಖಕ್ಕಾಗುವಂಥವ್ರು, ಆಮೇಲೆ ಕಷ್ಟ ಅಂತ ಹತ್ರ ಬಂದಾಗ ಅವರಿಗೆಲ್ಲ ಸಹಾಯ ಮಾಡೋದು. ಆಗಲೇ ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗದೇ ಇದ್ರೂ ಒಳ್ಳೆಯದನ್ನು ಕೋರುವಂಥದ್ದೇ ಒಂದು ದೊಡ್ಡ ಗುಣ, ದೊಡ್ಡ ಮನಸ್ಸು ಅಂತ. ಅದು ನಮ್ಮ ಅಂಜು ಅವ್ರ ಹೆಸರಲ್ಲೇ ಇದೆ, ದೊಡ್ಡ ಗುಣ, ದೊಡ್ಡ ಮನಸ್ಸು, ದೊಡ್ಡದು ಅಂತ. ಅದಕ್ಕೆ ಅದೇ ಒಂದು ಪ್ರೀತಿಯಿಂದ ನಾನೆಲ್ಲೇ ಇದ್ರೆ ನಿಮಗೆಲ್ಲ ಗೊತ್ತು. ಏನು ಸುಕುಮಾರ್, ನಾನು ಎಲ್ಲಿ ಯಾರು ಒಳ್ಳೆಯದು ಅನಿಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ. ಬೇರೆ ಎಷ್ಟೋ ಜನ ನೋಡಿದ್ದೀರಾ, ಎಷ್ಟೋ ಜನ ಕೆಟ್ಟದು ಅಂತ ಹೇಳಿದಾಗ ನಾನು ಯಾವುದೇ ಕಾರಣಕ್ಕೂ ಆ ಏರಿಯಾಗೂ ಹೋಗಲ್ಲ, ಆ ಜಾಗಕ್ಕೂ ಹೋಗಲ್ಲ, ಅಲ್ಲಿ ಮಾತಾಡೋದು ಇಲ್ಲ. ನನ್ನ ಕೆಲಸ ಇತ್ತು, ನನ್ನ ಇದಾಯಿತು. ಇವತ್ತು ನಮ್ಮ ಮಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ. ಯಾರಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಏನೋ ಕಷ್ಟಪಟ್ಟು ಇವತ್ತು ನೋಡಿ, ಇವತ್ತು ಇಲ್ಲಿ ಬಂದಿದ್ದಾರೆ. ಇದೇ ಊರು ಅಂದ್ಕೊಳ್ಳಿ, ಪಕ್ಕದಲ್ಲಿ ಊರು ಅಂತ ಕೊತ್ತೂರು ಸರ್ಕಲ್ ಇದು ಲೆಕ್ಕಕ್ಕೆ ನಮಗೆಲ್ಲ. ಇಲ್ಲಿ ಜಮೀನು ತೊಗೊಂಡು ಒಂದು ಮನೆ ಕಟ್ಕೊಂಡು ಇಲ್ಲಿ ಇದ್ಕೊಂಡು ಎಲ್ಲ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡ್ಕೊಂಡು ಎಲ್ಲವನ್ನು ಅವ್ರಿಗೆ ಆಚರಣೆ ಮಾಡೋದಂಥ ಬರ್ತ್ಡೇ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಷ್ಟ ಸುಖಗಳಿಗೆ ಯಾರ್ಯಾರಿಗೆ ಸ್ಪಂದನೆ ಮಾಡಿದ್ರು ಅವರೆಲ್ಲರೂ ಇವತ್ತು ಆಗಮಿಸಿದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ. ಎಲ್ಲ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟೇ ಇರ್ಬೋದು, ಏನೇ ಇರ್ಬೋದು, ಎಷ್ಟೇ ದುಡ್ಡು ಆಸ್ತಿ ಏನೇ ಇರ್ಬೋದು, ಆದರೆ ಎಲ್ಲವೂ ಕರಗೋಗುತ್ತೆ. ಆದರೆ ರಾಜಕೀಯ ಅನ್ನೋದು ಕರಗುವಂಥದ್ದಲ್ಲ. ಜನಕ್ಕೆ ನಮಗೆ ಏನಾದರೂ ಒಂದು ಸಹಾಯ ಮಾಡಬೇಕಂದ್ರೆ 1 ವರ್ಷ ಮಾಡ್ಬೋದು, 10 ವರ್ಷ ಮಾಡ್ಬೋದು, 20 ವರ್ಷ ಮಾಡ್ಬೋದು. ಆದರೆ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದು ಇರುತ್ತೆ. ಈಕ್ವೇಟರ್ ಸಿಸ್ಟಮ್ ಅಂದರೆ ನಮ್ಮ ಭೂಮಿ ರೌಂಡ್ ಆಗಿರುತ್ತೆ. ಈಕ್ವೇಟರ್ ಸಿಸ್ಟಮ್ ಹಿಂಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ. ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ಹಿಂಗೆ ತಿರುಗಬೇಕಂದ್ರೆ 20 ರಿಂದ 25 ವರ್ಷ ಆಗುತ್ತೆ. 20 ರಿಂದ 25 ವರ್ಷ ಆಗುತ್ತೆ. ಮಳೆ ಗಾಳಿ ಎಲ್ಲ ಅದ್ರ ಮೇಲೇ ಡಿಪೆಂಡ್ ಆಗೋದು. ಒಂಥರ ಜನಗಳಿಗೆ ಏನನ್ಸುತ್ತೆ ಅಂದರೆ, ಜೇನು ಗೊತ್ತಲ್ಲ, ಜೇನು. ನಮ್ಮ ಮಂಜು ಬಾಸು ಜೇನು ಇದ್ದಂಗೆ. ಜೇನು ಅಂದರೆ ನೀವೆಲ್ಲನೂ ಕಚ್ಚುತ್ತದೆ ಜೇನು ಅಂತ ತಿಳ್ಕೊಬೇಡ್ರಿ. ಅದರಿಂದ ಅದು ಏನು ಉಪಯೋಗ ಇದೆ ಅಂತ ಹೇಳ್ತೀರಿ. ಸ್ವೀಟ್ ಕೊಡೋದು ಬಿಡಿ ಒಂದು ಕಡೆ. ಈ ದೇಶದಲ್ಲಿ ನಾವೇನಾದರೂ ಬದುಕಬೇಕಂದ್ರೆ ಜೇನು ಹುಳ ಇರಲೇಬೇಕು. ಜೇನು ಹುಳ ಯಾವತ್ತು ಸರ್ವನಾಶ ಆಗುತ್ತೆ ಆವತ್ತು ಈ ಪ್ರಪಂಚನೇ ಇರೋದಿಲ್ಲ. ಅದು ಚೆನ್ನಾಗಿ ತಿಳ್ಕೊಳ್ರಿ ಪತ್ರಕರ್ತರು, ನಿಮ್ಗೆ ಗೊತ್ತಿದೆಯಾ ಇಲ್ವೋ? ಜೇನು ಹುಳ ಇದ್ದರೆ ಈ ದೇಶ ಇದ್ದಂಗೆ. ಜೇನು ಹುಳ ಯಾವಾಗ ಈ ದೇಶದಲ್ಲಿ ಇರಲ್ಲ, ಅದು ನಿರ್ನಾಮ ಆದರೆ ಆವತ್ತು ಈ ಪ್ರಪಂಚನೇ ನಿರ್ನಾಮ ಆಗೋಗ್ಬಿಡುತ್ತೆ. ಯಾಕಂದರೆ ಎಲ್ಲ ವಿಷವನ್ನು ತಗೊಂಡು ಅದು ವಿಷ ಎಲ್ಲೆಲ್ಲಿ ಗಿಡದಲ್ಲಿರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನು ಒಂದು ಸ್ವೀಟಾಗಿ ಮಾಡಿ, ಅದನ್ನು ಸಿಹಿಯಾಗಿ ಮಾಡಿ ಅದು ಎತ್ಕೊಂಡೋಗಿ ಜೇನು ಇದರಲ್ಲಿ ಇಟ್ಕೊಳ್ಳುತ್ತೆ. ಆದರೆ ಅದೇ ಆ ಜೇನು ಹೋಗಿ ಆ ಸ್ವೀಟನ್ನು, ವಿಷವನ್ನು ತಗೊಳ್ಳದೇ ಇದ್ದರೆ ಅದು ಬ್ಲಾಸ್ಟ್ ಆಗಿ, ಹೂವಾಗಲಿದಾಗ ಬ್ಲಾಸ್ಟ್ ಆಗಿ ಜನಗಳ ಮೇಲೆ ಆ ಪರಿಣಾಮ ಬೀಳುತ್ತೆ. ಅದರಿಂದ ಅಂಜು ಬಾಸು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡುವಂಥ ಮನುಷ್ಯ. ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ನನ್ನ ಆಸೆ. ಮೊದಲೇ ನಾನು ಒಂದ್ಸಲ ಹೇಳಿದ್ದೆ, ನೀನು ರಾಜಕೀಯವಾಗಿ ಮುಂದೆ ಬಾ. ನಾನು ಹೇಳಿದ್ದೆ ಬೇರೆ ಜಾಗದಲ್ಲಿ ನಾನು ಟಿಕೆಟ್ ಕೊಡಿಸ್ತೀನಿ, ಬಾ ನೀನು ಮಾಡು ನೀನು ಅಂತ ಹೇಳಿದೆ. ಆದರೆ ಅವರು ಬೇರೆ ಯಾವುದೋ ಒಂದು ಲಿಂಕಲ್ಲಿದ್ದರೆ ಬೇರೆಯವ್ರು ಯಾರೋ ಕೊಡಿಸ್ತಾರೆ ಅನ್ನೋ ಉದ್ದೇಶದಲ್ಲಿದ್ದರು. ಅದು ಆಗಿಲ್ಲ, ಸಾಧ್ಯವಾಗಲಿಲ್ಲ. ಅದೇ ಇವತ್ತು ಅಷ್ಟೇ ರಾಜಕೀಯ ಅನ್ನೋದು ನಮ್ಮ ಮಾವಣಿ ರಾಮಲಿಂಗೇಶ್ವರ ತೇರಿದ್ದಂಗೆ, ಮುಳುಬಾಗಿಲು ಆಂಜನೇಯ ಸ್ವಾಮಿ ತೇರಿದ್ದಂಗೆ. ಆ ತೇರನ್ನು ಹಿಂಗೆ ಹೇಳ್ಕೊಂಡು ಹೋಗ್ತಾ ಇರ್ತೀಯ. ನೀನು ಬಿಟ್ಟರೆ ಟಕಾರದ ಇನ್ನೊಬ್ಬ ಬಂದು ಹಾಕ್ಬಿಡ್ತಾನೆ ಕೈ. ಆ ಹಗ್ಗನ ಬಿಡಬಾರ್ದು. ಎಲ್ಲಿ ಸುತ್ತಿದ್ರು ತೇರು ಇಲ್ಲಿ ಎತ್ತಿದೀವಲ್ಲ ನಾವು, ತಿರ್ಗಾ ಸುತ್ಕೊಂಡು ಅಲ್ಲಿಗೆ ಬರುತ್ತೆ ಅದು. ಆದರೆ ಆ ತೇರು ಹಗ್ಗವನ್ನು ನಾವು ಹಿಡ್ಕೊಂಡು ಹೋಗ್ತಾನೇ ಇರಬೇಕು. ಅದಕ್ಕೆ ನಿದರ್ಶನ ನಾನೇನೆ. ಆ ತೇರು ಹಗ್ಗವನ್ನು ಹಿಡ್ಕೊಂಡಿದ್ದಕ್ಕೆ ಚಿಕ್ಕಬಳ್ಳಾಪುರಲ್ಲಿ ಟಿಕೆಟ್ ಕೊಡ್ತೀವಿ ಅಂದರು, KR ಪುರಮಲ್ಲಿ ಕೊಡ್ತೀವಿ ಅಂದರು, ಕೋಲಾರಲ್ಲಿ ಕೊಡ್ತೀವಿ ಅಂದರು, ಇನ್ನೊಂದು ಜಾಗದಲ್ಲಿ ಹೇಳಿದ್ರು, ಎಲ್ಲೆಲ್ಲೋ ಹೇಳಿದ್ರು ನನಗೆ. ನಾನೆಲ್ಲೂ ಲಾಸ್ಟ್ಗೂ ಎಲ್ಲಿ ಅಲ್ಲಿ ಹೋಗ್ತೀನಿ ಅಂತ ಹೇಳಿದೆ. ಕೋಲಾರಲ್ಲಿ ಟಿಕೆಟ್ ಕೊಟ್ಟರು. ಕೋಲಾರ ಜನ ಪ್ರೀತಿಯಿಂದ ಸ್ವಾಗತ ಮಾಡಿ, ಕೋಲಾರ ಜನ ಆಶೀರ್ವಾದ ಮಾಡಿ, ನಮ್ಮ ಮಗನಪ್ಪ ನೀನು ಕೆಲಸ ಮಾಡು ಅಂತೇಳಿ ಕೋಲಾರಿನ ಜನ ಇದು ಮಾಡ್ತಾ ಇದ್ದಾರೆ. ಇವತ್ತು ಲೆಕ್ಕ ಕೇಳಕ್ಕೆ ಹೋದರೆ
ಡಾಕ್ಯುಮೆಂಟ್ಸ್ ಬೇಕಂತ ಚೆಕ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇರೋದು. ಏನು ಸುಕುಮಾರ್? ಹೌದು ಸರ್, ಹೌದು ಸರ್. ಹೈಯೆಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇದೆ. ಇವತ್ತು ಮೆಡಿಕಲ್ ಕಾಲೇಜ್ ತಂದಿದ್ದೀವಿ ನಮ್ಮ ಕೋಲಾರ್ಗೆ. ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ವಿ, ಬಜೆಟಲ್ಲಿ ಅನೌನ್ಸ್ ಮಾಡಿದ್ವಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಜಾಗ ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ. ರಿಂಗ್ ರೋಡ್ಗೆ ಅನೌನ್ಸ್ ಮಾಡಿದ್ದೀವಿ, ಕೋಲಾರ್ಗೆ ರಿಂಗ್ ರೋಡ್ ಅನೌನ್ಸ್ ಮಾಡಿದ್ದೀವಿ. ಇವತ್ತು ಏರ್ ಬಸ್ಸು ಅಂಡ್ ಟಾಟಾ ಕಂಪ್ನಿ ಎರಡೂ ಸೇರಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಪ್ರಪಂಚದಲ್ಲಿ 3 ಜಾಗದಲ್ಲಿ ಇರೋದು. ಒಂದು ಬ್ರೆಜಿಲ್, ಸೆಕೆಂಡ್ ಅಮೆರಿಕ, 3ನೇದು ಇಂಡಿಯಾ. ಅದರಲ್ಲಿ ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು, ವೇಮಗಲ್ ಹೋಬಳಿನಲ್ಲೇ ಇವತ್ತು ನಮಗೆ ವೇಮಗಲ್ ಪಟ್ಟಣ ಪಂಚಾಯತಿ, ಈಗ ಪಟ್ಟಣ ಪಂಚಾಯತಿ ಲಿಮಿಟಲ್ಲಿ ಇವತ್ತು ನಮಗೆ ಏರ್ ಬಸ್ ಹೆಲಿಕಾಪ್ಟರ್ ಬರ್ತಾ ಇದೆ. ಅಲ್ಲಿಗೆ ಜಾಗ ಕೊಟ್ಟೈತೆ, ಎಲ್ಲ ಆಯಿತು. ಈ ರೀತಿಯಲ್ಲಿ ರಾಜಕೀಯ ಅನ್ನೋದು ಒಂದು ಕರಗದೇ ಇರುವಂಥ ಒಂದು ಬೆಟ್ಟ. ಅದು ಜನಕ್ಕೆ ನಾವು ವೈಯಕ್ತಿಕವಾಗಿ 10 ಜನಕ್ಕೆ ನಾವು ಸಹಾಯ ಮಾಡ್ಬೋದು, ಆದರೆ ರಾಜಕೀಯ ಇದ್ದರೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂಥ ಅವಕಾಶ ಸಿಗುತ್ತೆ. ಅದರಿಂದ ನಮ್ಮಂಥ ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋದು ಉದ್ದೇಶ ಇದೆ. ಖಂಡಿತವಾಗ್ಲೂ ನೀವು ಬನ್ನಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ನಾವೆಲ್ಲರೂ ಇರೋಕ್ಕಿಂತ ನೋಡಿ, ಈ ಗ್ಯಾಂಗ್ ಇದೆಯಲ್ಲ, ಈ ಮುಳಬಾಗಲ್ ತಾಲೂಕಿನ ಜನ ಗ್ಯಾಂಗ್ ಇದಾರಲ್ಲ, ತುಂಬ ಒಳ್ಳೆ ಜನ, ಒಳ್ಳೆ ಬುದ್ಧಿವಂತರು, ಒಳ್ಳೆ ಪ್ರೀತಿವಂತರು, ಒಳ್ಳೆ ಹೆಂಗೆ ಅಂದರೆ ನಾವು ಹೆಂಡ್ತಿನ ಯಾವ ರೀತಿಯಲ್ಲಿ ನಾವು ಲವ್ ಮಾಡ್ತೀವೋ ಆ ಥರ ನಮ್ಮನ್ನು ಲವ್ ಮಾಡ್ತಾ ಇರ್ತಕ್ಕಂಥ ಜನ, ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂಥವ್ರು. ಇವರೆಲ್ಲರೂ ಜೊತೆಗಿರ್ತಾರೆ, ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇನ್ನೂ ಇಂಥ ಹುಟ್ಟು ಹಬ್ಬಗಳನ್ನು ಇನ್ನೂ 100 ಆಚರಣೆ ಮಾಡ್ಕೋಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಾನು ಮಾತು ಮುಗಿಸ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದ ಪಡ್ತೀನಿ. ವೇಮಗಲ್ಲು ತುಂಬಾ ಚೆನ್ನಾಗಿದೆ. ಎಲೆಕ್ಷನ್ 17 ವಾರ್ಡ್ ಇದೆ, 17 ವಾರ್ಡ್ದು ನಾಮಿನೇಷನ್ ಆಗಿದೆ. ಇವತ್ತೆಲ್ಲ ಸ್ಕೂಟ್ನಿಗಳೆಲ್ಲ ಇವತ್ತು ಆಗಿದೆ, ಸ್ಕೂಟ್ನಿ ಎಲ್ಲ ಆಗಿದೆ. ಖಂಡಿತವಾಗ್ಲೂ ಗೆಲ್ತೀವಿ, 100% ಗೆಲ್ತೀವಿ. ಏನು ಸಮಸ್ಯೆ ಏನೂ ಇಲ್ಲ, ಆರಾಮಾಗಿ ಗೆಲ್ತೀವಿ. ಬೇರೆ ಏನಾದ್ರು ಇದೆಯಾ? 100% ಕೊಡ್ತೀವಿ, ಯಾಕೆ ಕೊಡಲ್ಲ? ಬಂದ್ರೆ ನೋಡ್ತೀವಲ್ಲ, ಕೊಡ್ತೀವಿ. ಹೌದು, ಬಂದ್ರೆ ನೋಡ್ತೀವಿ, ಅದು ಏನಿಲ್ಲ. ಅವಾಗ ಏನಾದ್ರು ಏರಿಯಾದಲ್ಲಿ ರಿಸರ್ವ್ ಆಗಿ ಏನಾದ್ರು ಬಂದ್ರೆ ಖಂಡಿತವಾಗ್ಲೂ ಕೊಡ್ತೀವಿ, ಅದೇನು ಡೌಟ್.